ಏನ್ ಚರ್ಚೆ ಸರ್ ಲೋಕಸಭೆದು? ಲೋಕಸಭಾ ವಿಚಾರದಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು, ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಬೇಕು, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾವಾಗ ಆಗ್ಬೋದು ಸರ್ ಅಭ್ಯರ್ಥಿಗಳ ಆಯ್ಕೆ? ಇಲ್ಲ, ಅವ್ರಿಗಾಗಲೇ ನಾವೆಲ್ಲ PCC ಅವರು ಆಗಲೇ ಹೆಸರುಗಳನ್ನೆಲ್ಲ ಸ್ಕ್ರೀನಿಂಗ್ ಕಮಿಟಿ ಮುಂದೆ ತಗೊಂಡೋಗ್ತಾ ಇದ್ದಾರೆ. ಒಂದು ಮೀಟಿಂಗ್ ಆಗಿದೆ, ಎರಡನೇ ಮೀಟಿಂಗಲ್ಲಿ ಫೈನಲೈಸ್ ಮಾಡಿ ಆಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗುತ್ತೆ. ಸದ್ಯದಲ್ಲೇ ಮಾಡ್ತಾರೆ. ಅದೆಲ್ಲ ಏನು ಚರ್ಚೆ ಆಗಿಲ್ಲ. ಅದೆಲ್ಲ ಅಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲೇ ತೀರ್ಮಾನ ಆಗುತ್ತೆ. ಇಲ್ಲಿ ಅವರೇನು ಯಾರಿಗೂ ಏನು ಆ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಯಾರನ್ನಾದರೂ ಕ್ಯಾಂಡಿಡೇಟ್ ಮಾಡಬೇಕು ಅಂತಿದ್ರೆ ಅಂತಿಮವಾಗಿ ಅಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇಲ್ಲ, ಅದೆಲ್ಲ ಆಗಿದೆಯಲ್ಲ, ಆಗಿದೆ. ಈಗ ನಾಳೆನೋ ಏನು ನಮಗೆ ಯಾರು ಯಾವ MLA ಯಾರಿಗೆ ಮತ ಹಾಕಬೇಕು 3 ಜನದಲ್ಲಿ ಅಂತೇಳಿ ಅವರು ಲಿಸ್ಟ್ ಮಾಡಿ ಕೊಡ್ತಾರೆ. ಅದರ ಪ್ರಕಾರ ಮತ ಹಾಕ್ತೀವಿ. ಸರ್, ಈಗ ನಾಳೆ ಎಲ್ಲ ರೆಸಾರ್ಟಿಗೆ ಶಿಫ್ಟ್ ಮಾಡಕ್ಕೆ ಹೇಳಿದ್ದಾರೆ. ಏನಾದರೂ ಅಡ್ಡ ಮತದಾನದ ಆತಂಕ ಇದೆಯಾ ಸರ್ ಕಾಂಗ್ರೆಸ್ಗೆ? ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದಿಂದ. ಅವರು ಬೇರೆ ನಮ್ಮ MLAsನೆಲ್ಲ ಹಣದ ಆಮಿಷ ತೋರಿಸಿ ಕರ್ಕೊಂಡು ಹೋಗಬೇಕು ಅಂತೇಳಿ ಒಂದು ನಡೀತಾ ಇದೆ ಅಂತ ಹೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಅಂದರೆ ಏನೋ ಒಂದು ನಡೀತಾ ಇದೆ ಅಂತ ಅರ್ಥ ಆಗುತ್ತೆ. ನಿಮ್ಮ ಗೃಹ ಇಲಾಖೆಗೆ ಏನಾದರೂ ಆ ಥರದ್ದು? ಅಲ್ಲ, ಆ ರೀತಿ ಏನಿಲ್ಲ. ಬಟ್ ನಮ್ಮ ಇದರಲ್ಲಿ ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಗಮನಿಸಬೇಕಲ್ಲ. ಹೌದು, ಅದು ವಾಚ್ ಮಾಡ್ತಾ ಇದ್ದಾರೆ. ಪೊಲೀಸ್ನವರು, ನಮ್ಮ ಇಂಟೆಲಿಜೆನ್ಸ್ನವರು ಅದನ್ನೆಲ್ಲ ವಾಚ್ ಮಾಡ್ತಾ ಇದ್ದಾರೆ. ಆ ರೀತಿ ಏನಾರ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಏನು ಮಾಡಬೇಕು ಅನ್ನೋದನ್ನ ಅವರು ಮಾಡ್ತಾರೆ. ಪಕ್ಷ ನಮ್ಮಲ್ಲಿ ನಾವೇನು ಮಾಡಬೇಕು, ನಾವೇನು ಎಚ್ಚರಿಕೆ ವಹಿಸಬೇಕು ಅಂತ ನಾವು ಕೂಡ ಮಾಡ್ತೀವಿ. ಗೊತ್ತಿಲ್ಲ, ಪ್ರೊಸೀಜರಲ್ಲಿ ಏನು ಮಾಡಬೇಕು ಅಂತ ಪೊಲೀಸ್ ಅವರು ಮಾಡ್ತಾರೆ. ಅಯೋಧ್ಯೆ ಟ್ರೈನ್ ವಿಚಾರದಲ್ಲಿ ನಿನ್ನೆ ಕೌನ್ಸಿಲ್ ಅಲ್ಲೂ ಕೂಡ ಪ್ರತಿಧ್ವನಿಸಿತು. ಏನು ಆಕ್ಷನ್ ಆಗಿದೆ ಸರ್ ಅದು? ಅಲ್ಲ, FIR ಆಗಿದೆ ನೋಡಿ. ಅದು ಏನು ಈ ಅಯೋಧ್ಯೆಯಿಂದ ಬರ್ತಕ್ಕಂಥ ಆಸ್ಥಾ ಟ್ರೈನ್ ಮೈಸೂರಿಗೆ ಹೋಗಬೇಕಾಗಿದ್ದು ಅಲ್ಲಿ ಬಂದು ಹೊಸಪೇಟೆನಲ್ಲಿ ಅವರು ನೀರು ತುಂಬಿಸ್ಕೊಳ್ಳೋದಕ್ಕೆ ನಿಲ್ಲಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಬೇರೆ ಇನ್ನೊಂದು ಪ್ಲಾಟ್ಫಾರ್ಮ್ನಲ್ಲಿ ಮತ್ತೊಂದು ಟ್ರೈನ್ ನಿಲ್ಲಿಸಿದ್ದಾರೆ. ಈ ವ್ಯಕ್ತಿ ಯಾರನ್ನ ಇವರು ಕಂಪ್ಲೇಂಟ್ ಮಾಡಿ ಇದೆಲ್ಲ ಮಾಡಿದ್ದಾರೆ, ಅವನು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವನು. ಅವನು ಮೇಲೆ ಹತ್ತಿ ಹೋಗಿ ಕ್ರಾಸ್ ಮಾಡೋ ಬದಲು ಈ ಟ್ರೈನ್ ನಿಂತಿತ್ತಲ್ಲ ಇದ್ರೊಳಗಡೆ ಹೋಗಿದ್ದಾನೆ. ಅವರೆಲ್ಲ ಸ್ವಲ್ಪ ಹೆಕಲ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನೋಡಿದ ತಕ್ಷಣ ಅವನು ಬಿಯರ್ಡ್ ಎಲ್ಲ ಬಿಟ್ಕೊಂಡಿದ್ದ. ಅದನ್ನೆಲ್ಲ ನೋಡಿ ಅವರು ಸ್ವಲ್ಪ ಅವನಿಗೆ ಹೆಕಲ್ ಮಾಡಿ ಅವನಿಗೇನೋ ಬೈದು ಮಾಡಿ ಎಲ್ಲ ಮಾಡಿದ್ದಾರೆ. ಅವನು ರಿಯಾಕ್ಟ್ ಮಾಡಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು. ಅವನು ಸುಟ್ಟಾಕ್ತೀನಿ, ಒಬ್ಬ ವ್ಯಕ್ತಿ ಅಷ್ಟೊಂದು ಜನ ಇರುವಾಗ ಆ ರೀತಿ ಏನು ಹೇಳಿಕೆ ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ. ಅದನ್ನು ಅವರೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಇವರು ಭಾಳ ದೊಡ್ಡ ಇದರಲ್ಲಿ ಅವನು ಸುಟ್ಟಾಕ್ತೀನಿ ಇಂದ ಅದು ಪಾಕಿಸ್ತಾನದ್ದು ಏನೋ ಹೇಳ್ದ ಅದು ಅಂತೆಲ್ಲ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಆಗ ಅವನು ರೈಲ್ವೆ ಎಂಪ್ಲಾಯಿ, ಡಿಫೆನ್ಸ್ನಲ್ಲಿ ಏನೋ ಇದ್ನಂತೆ, ರಿಟೈರ್ಡ್ ಆದಮೇಲೆ ಬಂದು ರೈಲ್ವೆ ಇದಕ್ಕೆ ಸೇರ್ಕೊಂಡಿದ್ದಾನೆ. ಹಾಗಾಗಿ ತನಿಖೆ ಮಾಡ್ತಾ ಇದ್ದಾರೆ. FIR ಆಗಿದ್ದಾರೆ. ನಾವು ಬಿಟ್ಟು ಕಳಿಸೋದು ಅಂತಂದ್ರೆ ಅವನು ಎಂಪ್ಲಾಯಿ, ರೈಲ್ವೆ ಎಂಪ್ಲಾಯಿ ಇದ್ದಾನೆ. ಅವನ ಮೇಲೆ ಸ್ಟೇಷನ್ ಬೇಲ್ ಅಂತ ಕೊಡ್ತಾರಲ್ಲ, ಅವನು ವಾಚ್ ಮಾಡ್ತಾರೆ. ಅವನ್ನೆಲ್ಲೂ ಹೋಗ್ದಂಗೆ ಹೇಳಿರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು, ಅದನ್ನ ಬಹಳ ದೊಡ್ಡ ರೀತಿಯಲ್ಲಿ ಅದನ್ನ ಅವರು ಪ್ರತಿಬಿಂಬಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅವರು. ಬಿಜೆಪಿ ಭಾವನಾತ್ಮಕ ಅಸ್ತ್ರಕ್ಕೆ ಕಾಂಗ್ರೆಸ್ ಎಲ್ಲ ಕೌಂಟರ್ ಕೊಡ ನೋಡಿ. ಅವರು ಇಲ್ಲಿಯವರೆಗೆ ಅಭಿವೃದ್ಧಿಯ ಬಗ್ಗೆ ಏನು ಹೆಚ್ಚು ಮಾತನಾಡ್ತಾ ಇಲ್ಲ. ಅವರು ಮಾತನಾಡ್ತಾ ಇರೋದು ಬರೀ ಭಾವನಾತ್ಮಕವಾದ ವಿಚಾರಗಳನ್ನು, ಜನಗಳ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಇಂಥ ದ್ವೇಷ, ಅಸೂಯೆ, ಬೇರೆ ಸಮುದಾಯದವ್ರನ್ನ ದ್ವೇಷಿಸ್ತಕ್ಕಂಥದ್ದು, ಈ ರೀತಿ ಪ್ರಚೋದನೆ ಮಾಡಿಕೊಂಡು ದೇಶ ಉಳಿಯೋದಿಲ್ಲ ಇದು. ಹಾಗಾಗಿ ಇದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಕಾನೂನಿದೆ, ದೇಶದಲ್ಲಿ ಕಾನೂನಿದೆ. ಯಾರಾದರೂ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಹಿಂದೆ ಎಲ್ಲ ನಡ್ಕೊಂಡು ಬಂದಿಲ್ವಾ? 75 ವರ್ಷ ಇಂಡಿಪೆಂಡೆನ್ಸ್ ಆದಮೇಲೆ ಈ ದೇಶ ನಡ್ಕೊಂಡು ಬಂದಿದೆ. ಅದನ್ನು ಈಗ ನಾವು ಈ ರೀತಿ ದ್ವೇಷದ ಭಾವನೆಯನ್ನು ಮಾಡ್ತಕ್ಕಂಥದ್ದು ಸರಿ ಕಾಣಿಸಲ್ಲ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.